ಎಲ್ರಿಗೂ ಡೈಲಿ ವ್ಲಾಗ್ ಸೀರೀಸ್ನ ಡೇ 10ಗೆ ಸ್ವಾಗತ ಸುಸ್ವಾಗತ. ಎದ್ದಿದ್ದು ಲೇಟಾಗಿ ಹೋಗಿತ್ತು, ಅದಕ್ಕೆ ಮತ್ತೆ ಬಂದು ಚಾರ್ಲಿ ಹತ್ರ ಮಲ್ಕೊಂಡೆ. ಇದು ಕಿಚನಿಗೆ ಬಂದೆ. ಕಿಚನಿಗೆ ಬಂದ್ಮೇಲೆ ನೋಡ್ತೀನಿ ನಮ್ಮಮ್ಮ ಪಾತ್ರೆ ತೊಳಿತಾ ಇದ್ದಾರೆ. ಸರಿ ಬಿಟ್ಟಾಕು ಏನು ಟಿಫನ್ ಮಾಡಿದ್ದಾರೆ ಅಂತ ನೋಡೋಣ ಅಂತ ಈ ಕಡೆ ತಿರುಗ್ಬಿಟ್ಟು ಪಾತ್ರೆ ಓಪನ್ ಮಾಡಿದೆ. ಪಲ್ಯ, ಆಹಾ, ಹಾಲು ಬೇಡ, ಚಟ್ನಿ, ಓಹೋ ಸೂಪರ್ ಸೂಪರ್ ಸೂಪರ್. ಇದೇನು ಪೂರಿ ಮಾಡಕ್ಕೆ ರೆಡಿ ಮಾಡಿದ್ದಾರೆ, ಸೂಪರ್. ನೈಟೇ ಸಾಗು ಮಾಡ್ತೀನಿ ಅಂತ ನಾನು ನಮ್ಮಮ್ಮ ಹತ್ರ ಹೇಳಿದ್ದೆ. ಸೊ ಸಾಗು ಮಾಡಬೇಕು, ಸಾಗು ಮಾಡೋಣ ಬನ್ನಿ. ಸ್ವಲ್ಪ ರುಬ್ಕೋಬೇಕಾಗಿತ್ತು, ಮಸಾಲ ಎಲ್ಲ ಹಾಕ್ಕೊಂಡು. ಕೊಬ್ಬರಿ ನೋಡ್ತಾ ಇದ್ದೀನಿ, ಕೊಬ್ಬರಿನ ತೆಗಿಯೋಕ್ಕೆ ಆಗ್ತಾಯಿಲ್ಲ. ಸೊ ನಾನು ಇನ್ನರ್ ಸ್ಕಿಲ್ ಇತ್ತು ಕರೆಕ್ಟೇ. ಸೊ ಯ ಆಗ್ತಾ ಇಲ್ಲ ಗಾಯ್ಸ್, ಆಗ್ತಾ ಇಲ್ಲ. ಫೈನಲಿ ಕೊಬ್ಬರಿನ ಎಪ್ಕೊಂಡಾಯ್ತು. ಇವಾಗ ಅದನ್ನು ಕಟ್ ಮಾಡಿಬಿಟ್ಟು ಜಾರಿಗೆ ಹಾಕಬೇಕು ಗಾಯ್ಸ್. ಫೈನಲಿ ಎಪ್ಕೊಂಡೆಲ್ಲ ಆಗಿ ಮಿಕ್ಸಿಗೂ ಹಾಕಾಯ್ತು ಗಾಯ್ಸ್. वो अलग ही लेवल का बंदा था. ನೋಡಿ ಗೈಸ್, ಫೈನಲಿ ಒಗ್ಗರಣೆ ಎಲ್ಲ ರೆಡಿ ಆಗಿತ್ತು. ಸೊ ಅದಕ್ಕೆ ಸ್ವಲ್ಪ ಮಸಾಲನು ಮಿಕ್ಸ್ ಮಾಡಿದೆ. ಆ್ಯಂಡ್ ಫೈನಲಿ ನನ್ನ ಸಾಗು ಕೂಡ ರೆಡಿಯಾಗಿ ಹೋಗಿದೆ. ಆ್ಯಂಡ್ ಫೈನಲಿ ನಮ್ಮ ಮನೆ ಟಿಫನ್ ರೆಡಿ. ಟಿಫನ್ ಮುಗಿಸ್ಕೊಂಡು ನಾನು ಹೋಗಿದ್ದೆ ಸ್ನಾನ ಮಾಡೋಕ್ಕೆ ಗಾಯ್ಸ್. ಯಾಕಂದರೆ ಇವತ್ತು ಪ್ರಮೋಷನ್ ಶೂಟ್ ಇದೆ. ಸೊ ಸ್ನಾನ ಮಾಡ್ಕೊಂಬರೋಣ ಬನ್ನಿ. ಸ್ನಾನ ಎಲ್ಲ ಮುಗಿಸ್ಕೊಂಡು ಶಿಸ್ತಾಗಿ ಬಂದೆ. ನಾನು ಅಂದ್ಕೊಂಡಿರಲಿಲ್ಲ ಗೈಸ್ ಪ್ರಮೋಷನ್ ಶೂಟ್ ಕೂಡ ಎಷ್ಟು ಬೇಗ ಮುಗಿಸ್ಕೊತೀವಿ ನಾವು ಅಂತ. ಓಕೆ, ನಾನು ಮತ್ತು ಚಾರ್ಲಿ ವಾಕಿಂಗ್ ಹೋದ್ವಿ ಪ್ರಮೋಷನ್ ಶೂಟ್ ಎಲ್ಲ ಮುಗಿಸ್ಕೊಂಡು. ಅದ್ರ ಜೊತೆ ನಾನು ಸ್ವಲ್ಪ ರೆಸ್ಟ್ ಮಾಡಿದ್ದೆ. ವಾಕಿಂಗ್ ಎಲ್ಲ ಮುಗಿಸ್ಕೊಂಬಂದು ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆಗಳನ್ನ ತೊಳೆದೆ. ಪಾತ್ರೆ ತೊಳೆದು ಹೊರಗಡೆ ಬರ್ತೀನಿ, ಹಸು ಗುದ್ದಾಟ. ಅಮ್ಮಗೊಂದು ರೀಲ್ ಶೂಟ್ನ ಮಾಡಬೇಕಿತ್ತು. ಸೊ ರೀಲ್ ಶೂಟ್ನು ಮಾಡಿಕೊಟ್ವಿ ಅಮ್ಮಗೆ. ವಾಕಿಂಗ್ ಮಾಡೋಣ ಅಂತ ಹೊರಗಡೆ ಬರ್ತೀನಿ, ಧಾರಾಕಾರ ಮಳೆ, ಜೋರಾಗಿ ಒಂದೇ ಸತಿ ಸಿಡ್ಲು. ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು. ಗೊತ್ತು ಗೈಸ್, ಇವತ್ತಿನ ವ್ಲಾಗ್ ಸ್ವಲ್ಪ ಚಿಕ್ಕದಿತ್ತು ಅಂತ. ಬಟ್ ರೀಸನ್ ಏನಂದರೆ ಪ್ರಮೋಷನ್ ಶೂಟ್ ಇತ್ತಲ್ಲ, ಅದಕ್ಕೇ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಬಾಯ್.